ಸಕ್ಕರೆ ನಾಡಿನ ಅಕ್ಕರೆಯ ಧೀಮಂತ ಜನನಾಯಕ ಶಿವರಾಮೇಗೌಡರ ಶಿವಪಥ ಅಭಿನಂದನಾ ಗ್ರಂಥ ಅನಾವರಣ. ಬೆಂಗಳೂರು ಅರಮನೆ ಮೈದಾನದಲ್ಲಿ ಮಾಜಿ ಸಂಸದರಾದ ಎಲ್.ಆರ್. ಶಿವರಾಮೇಗೌಡ ಅವರ ಅಭಿನಂದನಾ ಗ್ರಂಥ ಶಿವಪಥವನ್ನು ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಬಿಡುಗಡೆ ಮಾಡಿದರು. ದಿಟ್ಟ ನಾಯಕರಾಗಿ ರಾಜ್ಯದ ಮುಂದೆ ನಿಂತಿದ್ದಾರೆ. ಪ್ರತಿಯೊಂದು ಚುನಾವಣೆಯ ಸಂದರ್ಭದಲ್ಲೂ ಕೂಡ ತಮ್ಮದೇ ಆದಂತಹ ಛಾಪು ಮೂಡಿಸಿದ್ದಾರೆ. ಎಲ್.ಆರ್. ಶಿವರಾಮೇಗೌಡರ ಶಿವಪಥ ಅಭಿನಂದನಾ ಗ್ರಂಥ ಇದೀಗ ನಿಮ್ಮ ಮುಂದೆ. ಕಾರ್ಯಕ್ರಮದಲ್ಲಿ ಸ್ಫಟಿಕಪುರಿ ಮಹಾಸಂಸ್ಥಾನದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು, ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನದ ಶ್ರೀ ನಿಶ್ಚಲಾನಂದನಾಥ ಸ್ವಾಮೀಜಿಗಳು, ಆದಿಚುಂಚನಗಿರಿ ಶಾಖಾಮಠದ ಶ್ರೀ ಸೌಮ್ಯನಾಥ ಸ್ವಾಮೀಜಿ, ವಿಧಾನ ಪರಿಷತ್ ಅಧ್ಯಕ್ಷರ ಬಸವರಾಜ ಹೊರಟ್ಟಿ, ನ್ಯಾಯಮೂರ್ತಿ ಚಂದ್ರಶೇಖರಯ್ಯ, ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವ ಸುಧಾಕರ್, ಶಾಸಕರಾದ ರಂಗನಾಥ್, ರಿಜ್ವಾನ್ ಅರ್ಷದ್, ಎಂಎಲ್ಸಿ ಪುಟ್ಟಣ್ಣ, ಹಿರಿಯ ಸಾಹಿತಿ ಹಂಪ ನಾಗರಾಜಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಶಿವರಾಮೇಗೌಡರ ಶಿವಪಥವನ್ನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಶ್ರೀಗಳು ನಾವೆಲ್ಲ ಸೇರಿ ಜ್ಯೋತಿ ಬೆಳೆಸಿತು. ಜ್ಯೋತಿನ ಪ್ರಕಾಶವಾಗಿ ಉರಿತಾ ಇದ್ದಾರೆ. ಸಾಯಂಕಾಲ ಜ್ಯೋತಿ ಶಿವಂ ಕರೋತಿ ಕಲ್ಯಾಣಂ ಆರೋಗ್ಯವಂದನ ಸಂಪತ್ತು ಜ್ಞಾನಶಕ್ತಿ ಸ್ವರೂಪ ದೀಪ ಜ್ಯೋತಿ ಪ್ರಕಾಶ. ತಮ್ಮೆಲ್ಲರಿಗೂ ಕೂಡ ಮಂಗಳವಾಗಿ, ಶುಭವಾಗಿ, ಆರೋಗ್ಯವಂತರಾಗಿ, ಐಶ್ವರ್ಯವಂತರಾಗಿ, ಜ್ಞಾನವಂತರಾಗಿ ಅಂತ ಹೇಳಿ ಬಹಳ ಸಂತೋಷದಿಂದ ಶ್ರೀಗಳು ನಾವೆಲ್ಲ ಸೇರಿ ಈ ಜ್ಯೋತಿಯನ್ನು ಬೆಳೆಸಿದ್ದೇವೆ. ಶಿವರಾಮೇಗೌಡರ ಶಿವಪಥ ಮುಳ್ಳಿನ ನಡಿಗೆ. ಆ ನಡಿಗೆಯಲ್ಲೂ ಕೂಡ ಬಹಳ ಶ್ರಮ ಇದೆ. ನನಗೂ ಶಿವರಾಮೇಗೌಡರಿಗೂ 83ರಿಂದ ಸ್ನೇಹ. 82-83ರಿಂದ ನಾನೊಬ್ಬ ವಿದ್ಯಾರ್ಥಿ ನಾಯಕರಾಗಿದ್ದರಿಂದ 81ರಲ್ಲೇ ಜನ್ಮಾಷ್ಟಮಿದೆ. ಆಗಿಂದ ಕೂಡ ಜೊತೆಯಲ್ಲಿ ರಾಜಕಾರಣ ಮಾಡಿಕೊಂಡು ಬಂದಂಥವರು. ವಿದ್ಯಾರ್ಥಿ ನಾಯಕರಾಗಿದ್ದಾಗ ಅವರು ಯೂತ್ ಕಾಂಗ್ರೆಸ್ನಲ್ಲಿ ಅವರು ಕೂಡ ಗುರುತಿಸ್ಕೊಂಡಿದ್ರು. ಹಾಗೆ ಬಹಳ ಚಿಕ್ಕ ವಯಸ್ಸಿನಲ್ಲಿ ಉದ್ಯಮಿ ಕೂಡ ಆಗಿದ್ದರು. ಅವತ್ತಿನ ಕಾಲದಲ್ಲೇ ಮಾರುತಿ ಕಾರು ಕೂಡ ಇಟ್ಕೊಂಡಿದ್ರು. ನನ್ನ ಹತ್ರ ಒಂದು ಸ್ಕೂಟ್ರು, ಮೋಟರ್ ಸೈಕಲ್ ಇತ್ತು, ಅವ್ರ ಹತ್ರ ಕಾರ್ ಇತ್ತು. ಅವತ್ತು ಅವರ ಕುಟುಂಬದಲ್ಲಿ ಕೂಡ ಉತ್ತಮವಾಗಿ ಮಾರ್ಗದರ್ಶನ ಕೊಟ್ಕೊಂಡು ಬರ್ತಾ ಇದ್ರು. ಎಸ್.ಎಂ. ಕೃಷ್ಣರವರು ಮತ್ತು ನಾಗೇಗೌಡರು ಬಹಳ ದೊಡ್ಡ ರಿಸ್ಕ್ ತಗೊಂಡು 80 ಇಂದಿರಾ ಗಾಂಧಿಯವರು ತೀರ್ಕೊಂಡು ಆ ಟೈಮಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರು. ನಾಗನೂರದಲ್ಲಿ ಚುನಾವಣೆಯಲ್ಲಿ ಗೆಲ್ಲಕ್ಕಾಗಲಿಲ್ಲ. ಎಸ್.ಎಂ. ಕೃಷ್ಣರವರು ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಂದಾಗ ಎಸ್.ಎಂ. ಕೃಷ್ಣರವರು ಚುನಾವಣೆಯಲ್ಲಿ ಸೋಲು.